ವೆಲ್ಕಮ್ ಟು ಗೋಲ್ಡನ್ ವಿಂಗ್ ಚಾನಲ್. ನಮ್ಮ ಬರ್ಡ್ಸ್ಗಳಿಗೆ ಡಿವಾರ್ಮಿಂಗ್ ಪ್ರೋಸೆಸ್ ಎಲ್ಲ ಕಂಪ್ಲೀಟಾಗಿ ಮುಗಿಯಿತು. ಹಾಗೆ ವೆದರು ಕೂಡ ಸ್ವಲ್ಪ ಕರೆಕ್ಟಾಗಿದೆ ಬ್ರೀಡಿಂಗ್ ಮಾಡಿಸೋದಕ್ಕೆ. ಸೊ ಅದಕ್ಕೋಸ್ಕರ ನಾವು ಯಾಕೆ ತಡ ಮಾಡೋದು ಅಂತ ಹೇಳ್ಬಿಟ್ಟು ಬ್ರೀಡಿಂಗ್ ಬಾಕ್ಸ್ನ ಕೊಟ್ಟಿದ್ದೀವಿ. ಯಾವ ಥರ ಸೆಟಪ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಫಸ್ಟು ಬಾಕ್ಸ್ ಕೊಡೋಕ್ಕೂ ಮುಂಚೆ ಬಾಕ್ಸ್ನೆಲ್ಲ ರೆಡಿ ಮಾಡಿದ್ದೀವಿ. ಬಾಕ್ಸ್ನೆಲ್ಲ ಎತ್ತಿಟ್ಟು ಆಲ್ಮೋಸ್ಟ್ ಅಲ್ಲೊಂದು 3-4 ತಿಂಗಳಾಗಿತ್ತು. ಅದಕ್ಕೋಸ್ಕರ ಬಾಕ್ಸಲ್ಲೆಲ್ಲ ಧೂಳಿರುತ್ತೆ ಮತ್ತು ಬ್ಯಾಕ್ಟೀರಿಯಾಸ್ ಎಲ್ಲ ಇರ್ಬೋದು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ದೋ ಸ್ವಲ್ಪ ಬೆಂಕಿ ಹಾಕಿ ಸುಡೋಣ. ಆಲ್ಮೋಸ್ಟ್ ಅಲ್ಲಿ ಬ್ಯಾಕ್ಟೀರಿಯಾ ಇರಲಿ ಅಥವಾ ಏನೇ ಇರಲಿ ಸ್ವಲ್ಪ ಬರ್ಡಿಗೂ ಕೂಡ ಸೇಫ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಆ ಥರ ಮಾಡಿದೋ. 4 ಬ್ರೀಡಿಂಗ್ ಬಾಕ್ಸ್ಗಳಿದ್ದವು. 4 ಬ್ರೀಡಿಂಗ್ ಬಾಕ್ಸ್ಗೂ ಕೂಡ ಟೆರ್ರಸ್ ಮೇಲೆ ತಂದು 4 ಕೂಡ ಬೆಂಕಿನ ಪೇಪರೆಲ್ಲ ಹಾಕಿ ಅದರೊಳಗಡೆ ಬೆಂಕಿನ ಹಚ್ಚಿದೋ. ಇದು ಸ್ವಲ್ಪ ಹತ್ಕೊಂಡಿಲ್ಲ, ನೋಡೋಣ ಆಮೇಲೆ ಹಚ್ಚೋಣ. ಆಲ್ಮೋಸ್ಟ್ ಆಲ್ ಇನ್ನು 3 ಹತ್ಕೊಳ್ತು. ಇದೊಂದು ಆಮೇಲೆ ನೋಡೋಣ, ಟ್ರೈ ಮಾಡಬೇಕು. ಬೆಂಕಿ ಹಚ್ಚಾದ್ಮೇಲೆ ನೋಡ್ಬೋದು ಯಾವ ಥರ ಬಾಕ್ಸ್ ಕಾಣಿಸುತ್ತೆ ಅಂತೇಳಿ. ಅದರಲ್ಲೇನು ಪೇಪರ್ ಇತ್ತಲ್ಲ, ಅದಕ್ಕೋಸ್ಕರ ಅದೆಲ್ಲ ಏನಾಗಿದೆ ಫುಲ್ಲು ಈ ಥರ ಬೂದಿ ಥರ ಆಗಿಬಿಟ್ಟಿದೆ. ಈ ಥರ ಮಾಡೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಬ್ಯಾಕ್ಟೀರಿಯಾ ಇರಲಿ ಏನೇ ಇದ್ದರೂ ಕೂಡ ಬಾಕ್ಸು ಚೆನ್ನಾಗಿ ರೆಡಿ ಆಗುತ್ತೆ. ಸೊ ಇದೆಲ್ಲ ಆದಾದಮೇಲೆ ನೆಸ್ಟಿಂಗ್ ಮೆಟೀರಿಯಲು ಸೇಮ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೊಡೋ ಥರನೇ ನಾವು ಕೂಡ ವುಡನ್ ಶೇವಿಂಗ್ಸನ್ನು ಕೊಡ್ತೀವಿ. ಆಲ್ಮೋಸ್ಟ್ ಆಲ್ ಇದು ಎಲ್ಲ ಶಾಮಿಲ್ಗಳಲ್ಲೂ ಕೂಡ ಸಿಗುತ್ತೆ. ನಾವು ಅದನ್ನೇ ತಂದುಬಿಟ್ಟು ಬಾಕ್ಸ್ ಒಳಗೆ ಹಾಕ್ಬಿಟ್ಟು ಕೊಡ್ತೀವಿ. ನೆಕ್ಸ್ಟು ಇದೆಲ್ಲ ಹಾಕ್ಬಿಟ್ಟು ಆದಮೇಲೆ ಕೇಜ್ಗೆ ಬಾಕ್ಸ್ನ ಫಿಕ್ಸ್ ಮಾಡಿದೆ. ಅದಾದಮೇಲೆ ಯಾವ ಥರ ಬರ್ಡ್ಸ್ ರಿಯಾಕ್ಷನ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಒಂದೊಂದೇ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ನೇದಾಗಿ ಆಲ್ಬಿನೋ ಪೇರ್ ನೋಡೋಣ. ಬಾಕ್ಸ್ ಸಿಕ್ಕಿದ ತಕ್ಷಣ ಒಂದು 2 ನಿಮಿಷ ಬಿಟ್ಕೊಂಡು ಅದ್ರ ಹತ್ರ ನಿಧಾನಕ್ಕೆ ಹೋಗುತ್ತೆ. ಹಾಗೆ ನೋಡಿ ಹೆಂಗೆ ನೋಡುತ್ತೆ ಅದು ಒಳಗಡೆ ಅಂತ. ಬಾಕ್ಸ್ ಒಳಗೆ ಆಲ್ರೆಡಿ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ನೋಡಿ. ನೆಕ್ಸ್ಟು ಇಲ್ಲಿ ಆಲ್ಬಿನೋ ವೈಟ್ ಪೇರ್ ಇದೆ. ಅವಂತೂ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡೇ ಬಿಟ್ಟಿದೆ. ಆಲ್ಬಿನೋ ಮಾತ್ರ ಸ್ವಲ್ಪ ಬಾಕ್ಸ್ ಹೊಡಿಕೆ ಹೋಗೋದಕ್ಕೆ ಟ್ರೈ ಮಾಡ್ತಾಯಿದೆ. ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ನೋಡ್ಬೋದಾಯಿತು ನೀವು, ಆಲ್ಬಿನೋ ಮತ್ತು ಆಲ್ಬಿನೋ ವೈಟ್ ಪೇರ್ ಮಾಡಿದ್ದೆ. ಬಟ್ ಇವಾಗ ನೋಡ್ರೆ ಆಲ್ಬಿನೋನೇ ಇದೆ. ಅದು ಆ್ಯಕ್ಚುಲಿ ಯಾಕೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನೋಡಿ ಅದು ಹೊರಗಡೆಗೆ ಹೋಗೋದಕ್ಕೆ ಟ್ರೈ ಮಾಡ್ತಾಯಿದೆ. ಒಳ್ಳೆ ಪೇರು ಇವು ಆಲ್ಬಿನೋ ಪೇರು. ನೆಕ್ಸ್ಟು ಇಲ್ಲಿ ನೋಡೋಣ ಬನ್ನಿ. ಇದು ಬಂದ್ಬಿಟ್ಟು ದುಡ್ಡಿನ ಪೇರು. ಇದು ಕೂಡ ಟ್ರೈ ಮಾಡ್ತಾಯಿದೆ. ಮೇಲು ಬಾಕ್ಸ್ನ ಚೆಕ್ ಮಾಡ್ತಾಯಿದೆ. ಇವಂತೂ ಸ್ಮಾಲ್ ಕನರ್ ಕೂಡಂತೂ ಫೋನ್ ಹಿಡ್ಕೊಂಡು ಹೋಗಿ ಎದುರ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ ಒಂದು ಮೂಲೆಯಲ್ಲಿ. ಸ್ಟಾರ್ಟಿಂಗು ಬಾಕ್ಸ್ ಹತ್ರಕ್ಕೆ ಬಂದು ಇಟ್ಟಾಗ, ಬಟ್ ಇವಾಗ ಫೋನ್ ನೋಡಿ ಭಯ ಬಿದ್ದುಬಿಟ್ಟು ಮೂಲೆಗೆ ಹೋಗ್ಬಿಟ್ಟಿದ್ದಾವೆ. ಇನ್ನು ಇಲ್ಲಿ ಬಡ್ಜೆಸ್ಗಳಿದ್ದಾವೆ, ಎಲ್ಲ ಫೀಮೇಲ್ಗಳು. ಎಲ್ಲ ಆಲ್ಮೋಸ್ಟ್ ಅಡಲ್ಟ್ ಆಗಿದ್ದಾವೆ. ಇನ್ನು ಈ ಕಡೆ ಕಾಕ್ಟೇಲ್ಸ್ ಇದೆ, ಆ್ಯಂಟಮ್ ಕಾಕ್ಟೇಲ್ಸು 3 ಕೂಡ ಸೇಲ್ ಆದವು. ಆಮೇಲೆ ಈ ಕಡೆ ಬಂದರೆ ಮೇಲ್ ಬಡ್ಜೆಸ್ಗಳಿದ್ದಾವೆ, ಎಲ್ಲನೂ ಕೂಡ ಮೇಲೆ. ಒಂದು 4-5 ಅಡಲ್ಟ್ಗಳಿದ್ದಾವೆ, ಇನ್ನು 2-3 ಮರಿಗಳಿವೆ. ಇನ್ನು ಇಲ್ಲಿ ಪೇರಿದೆ, ಒಂದು ಪೇರು ಮರಿ ಮಾಡಿದೆ ಇವು. ಇನ್ನು ಹಾಗೆ ಮೇಲೆ ನೋಡಿದ್ರೆ 2 ಇದ್ದಾವೆ ಸ್ಮಾಲ್ ಕನರು, ಹ್ಯಾಂಡ್ ಟೈಮ್ ಆಗಿರೋವು 2 ಕೂಡ. ಫುಲ್ಲಿ ಫ್ರೆಂಡ್ಲಿ ಇವು. ಹೊಟ್ಟೆ ಎಸ್ಕೊಂಡ್ಬಿಟ್ಟಿದೆ, ಫೀಡ್ ಮಾಡಬೇಕು ಇವಕ್ಕೆ. ನೋಡೋಣ ಆಮೇಲೆ ಫೀಡ್ ಮಾಡಬೇಕು ಇವಕ್ಕೆ. ಇವು ಮರಿ ಮಾಡಿದ್ದಾವೆ. ಯಾವ ಥರ ಮರಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ, ಒಂದೇ ನಿಮಿಷ. 2 ಮರಿ ಮಾಡಿದೆ. ಒಳ್ಳೆ ಕಲರ್ ಬಂದಿದೆ ಇದರಲ್ಲಿ. ಆಲ್ಮೋಸ್ಟ್ ಆಲ್ ಇದರಲ್ಲಿ ಮಾಡಿರೋ ಮರಿಗಳೆಲ್ಲ ರೈನ್ಬೋಸ್ ಬರ್ತಾಯಿದೆ. ಈ ಸಲನೂ ಕೂಡ ಸೇಮು ಒಂದು ಲುಟಿನೋ ಬರುತ್ತೆ, ಇನ್ನೊಂದು ರೈನ್ಬೋ ಅನಿಸುತ್ತೆ. ಇಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಕಲರ್ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಇದು ಲುಟಿನೋ ಮರಿ. ಒಂದು ನಿಮಿಷ ಎತ್ಕೊಂಡು ತೋರಿಸ್ತೀನಿ.
ನೋಡಿ ಲುಟಿನೋ ಇನ್ನೂ ಮರಿಗಳು ಫುಲ್ಲು ಕ್ಲಿಯರ್ ಲುಟಿನೋ ಬರ್ತಾಯಿದೆ, ಸೇಮ್ ಅವರ ಅಪ್ಪನ ಥರ ಬರ್ತಾಯಿದೆ. ಫಸ್ಟ್ನೇದಿದ್ದು ಸೇಮ್ ಅವ್ರ ಅಪ್ಪನ ಥರ ಬರ್ತಾ ಇರೋದು. ಲಾಸ್ಟ್ ಟೈಮು ಎರಡೂ ಕೂಡ ರೇಂಬೋ ಬಂದಿದ್ದು. ಇನ್ನೊಂದು ಮರಿ ಮಾಡಿದೆ, ಒಂದು ನಿಮಿಷ. ನೋಡಿ ಇದು ಕೂಡ ರೇಂಬೋ, ಒಳ್ಳೆ ಕಲರೇಷನ್ ಬರ್ತಾಯಿದೆ. ರೆಕ್ಕೆ ಎಲ್ಲ ವೈಟು ಮತ್ತು ಬ್ಲೂ ಮಿಕ್ಸು ಎಲ್ಲೋ, ಒಳ್ಳೆ ಕಲರೇಷನ್ನು ನೋಡುವುದು. ಬಾಲ ಹತ್ರ ಎಲ್ಲ 2-3 ಕಲರ್ ಮಿಕ್ಸ್ ಥರ ಬರ್ತಾಯಿದೆ. ಒಳ್ಳೆ ಕಲರೇಷನ್ ಬರ್ತವೆ. ಈ ಥರ ಮಾತ್ರ ರೇಂಬೋಸ್ ಆಲ್ಮೋಸ್ಟ್ ಆಲ್ ಬರುತ್ತೆ ಇದರಲ್ಲಿ. ಹಾಗೆಯೇ ಇದ್ರ ಪಕ್ಕದಲ್ಲೇ ಪಾರಿವಾಳದ್ದು ಸೆಟಪ್ ಮಾಡಿದ್ದೀವಿ. ಒಂದು ಪಾರಿವಾಳಗಳು ಕೂಡ ಇದ್ದಾವೆ, ಇರಿ ಅವನ್ನು ತೋರಿಸ್ಕೊಡ್ತೀನಿ. ನೋಡಿ ಈ ಥರ 2 ಬಾಕ್ಸ್ ಇದೆ, ಕೆಳಗಡೆ ಒಂದು ಬಾಕ್ಸು ಮತ್ತು ಮೇಲೊಂದು ಬಾಕ್ಸು. ಒಳಗಡೆ ತೋರಿಸ್ತೀನಿ ರೀ ಯಾವ್ಯಾವ ಥರ ಕಲರ್ ಇದ್ದಾವೆ ಅಂತ. ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ಆಲು ಫೀಮೇಲ್ಗಳೇ, ಒಂದು 6-7 ಫೀಮೇಲ್ಗಳಿದ್ದಾವೆ. ನೋಡಿ ಯಾವ ಥರ ಇದ್ದಾವೆ ಪಾರಿವಾಳಗಳು. ಮನೇಲಾಗಿರೋದು ಇದು ಮಕ್ಷಿ ಹೆಣ್ಣಿದು. ಹಾಗೆಯೇ ಇದು ಧೂಮ ಹೆಣ್ಣು, ದೊಡ್ಡ ಹೆಣ್ಣು. ಹಾಗೆಯೇ ಇಲ್ಲಿ ಕೆಳಗಡೆ ತೋರಿಸ್ತೀನಿ ಯಾವ ಥರ ಇದೆ. ಇಲ್ಲಿ ಬಂದ್ಬಿಟ್ಟು ಗಂಡುಗಳಿದ್ದಾವೆ ಇದರಲ್ಲೆಲ್ಲ, ಚೀನಿ ಗಂಡು. ಮತ್ತು ಅದ್ರ ಕೆಳಗಡೆ ಗುಂಡಾರ್ ಗಂಡಿದು. ಇದು ಬಂದ್ಬಿಟ್ಟು ರೇಟ್ ದಾರು. ನೋಡಿ ಯಾವ ಥರ ಇದೆ. ಮತ್ತು ಈ ಕಡೆಯೂ ಕೂಡ ಇದ್ದಾವೆ, ಇವು ಕೂಡ ಆಲ್ಮೋಸ್ಟ್ ಅಲ್ಲಿ 3 ಗಂಡಿದ್ದಾವೆ. ಆಮೇಲೆ ಒಂದು ಪಟ್ಟ ಇದ್ದಾವೆ, ಒಂದು 3. ಇವು ನೋಡಿ 3 ಪಟ್ಟಗಳು. ಆಮೇಲೆ ಇದರಲ್ಲಿ ಒಂದು ಮರಿ ಮಾಡಿದೆ, ಒಂದು ನಿಮಿಷ ತೋರಿಸ್ತೀನಿ ಅದು ಕೂಡ. ಇನ್ನೂ ಎಳೆ ಮರಿ, 2 ಡೇಸ್ ಮರಿ. ನೋಡಿ ಈ ಥರ ಇರುತ್ತೆ, 2 ದಿವಸದ ಮರಿ ಪಾರಿವಾಳದ್ದು ಈ ಥರ ಇರುತ್ತೆ. ಒಂದೇ ಒಂದು ಮೊಟ್ಟೆ ಇಟ್ಟಿತ್ತು, ಒಂದನ್ನೇ ಮರಿ ಮಾಡಿಸಿದ್ದೀವಿ. ಇದೊಂದು ಪೇರ್ ಬಿಟ್ಟರೆ ನಾವು ಕೂಡ ಮರಿ ಮಾಡಿಸಿಲ್ಲ, ಸಿಂಗಲ್ ಆಗಿಬಿಟ್ಟಿದ್ದೀವಿ ಎಲ್ಲನೂ ಬೇಡ ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಒಂದು 6-7 ಜೊತೆ ಪಾರಿವಾಳಗಳು ಕೂಡ ಇಟ್ಕೊಂಡಿದ್ದೀವಿ. ಪಾರಿವಾಳಗಳನ್ನ ಆಲ್ಮೋಸ್ಟ್ ಅಲ್ಲಿ ಸೇಲ್ ಮಾಡೋಲ್ಲ ಜಾಸ್ತಿ. ನೋಡಿ ಇದು ಒಂದು ಸಣ್ಣ ಸೆಟಪ್ಪು. ನೆಕ್ಸ್ಟು ಬರ್ಗೀಸ್ಗಳಿಗೆ ಸೆಟಪ್ ಮಾಡಬೇಕು, ಅವನ್ನೆಲ್ಲ ಸಿಂಗಲ್ ಪೇರ್ ಮಾಡಿ ಬ್ರೀಡಿಂಗ್ ಮಾಡಿಸ್ಬೇಕು. ಅದರಲ್ಲೂ ಕೂಡ ನೋಡೋಣ, ನೆಕ್ಸ್ಟ್ ವೀಕಲ್ಲಿ ಆಲ್ಮೋಸ್ಟ್ ಸೆಟಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈ ಜಾಗದಲ್ಲಿ ಸೆಟಪ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬರ್ಗೀಸ್ನ ಒಂದು 10 ಪೇರ್ ಬಿಡೋ ಥರ, 10 ಪೇರ್ ಬ್ರೀಡ್ ಮಾಡಿಸೋ ಥರ ಒಂದು ಕೇಜ್ ಮಾಡಿ ಅದರಲ್ಲಿ ಬಿಡಬೇಕು. ಬರ್ಗೀಸ್ಗೆ ಕೇಜ್ ಸೆಟಪ್ ಮಾಡಾದ್ಮೇಲೆ ಅದು ಕೂಡ ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಕಮೆಂಟ್ ಮಾಡಿ ಯಾವ ಥರ ಇತ್ತು ಸೆಟಪ್ಪು ಅಂತ. ಹಾಗೆಯೇ ನಿಮಗೇನಾದರೂ ಒಂದು ಒಳ್ಳೆ ಪ್ರೈಸಲ್ಲಿ ಸ್ಮಾಲ್ ಕನ್ನೂರ್ ಅಥವಾ ಕಾಕ್ಟೇಲ್ ಏನಾದರೂ ಬೇಕು ಅಂತಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.